ಮಲ್ಲಿಕಾರ್ಜುನ ಮರ್ಕಲೆ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ಕೂಡ ಅವರು ಈ ಸ್ಟೋರಿ ನಾವು ತಗೊಂಡ್ವಿ, ಬೇರೆ ಸುದ್ದಿ ಬಂದ ಕಾರಣಕ್ಕಾಗಿ ಮಾಡಲಿಕ್ಕಾಗಿಲ್ಲ. ಎಸ್ ಮಲ್ಲಿಕಾರ್ಜುನ್, 35 ಮನೆಗಳಿಗೆ ಕರೆಂಟು. ನಾನು ಹೇಳಿದೆ, ನಮಗೆ ಇಲ್ಲಿ ತನಕ ಗೊತ್ತಿಲ್ಲ ಅವರು ಯಾರು, ಏನು, ಎತ್ತ, ಅವರ ಜಾತಿನೋ ಮತ್ತೊಂದೋ, ನಾವು ಅದನ್ನು ಯಾವತ್ತೂ ನೋಡೋದಿಲ್ಲ. ನಮಗೆ ಅಲ್ಲಿ ಜನರು ಕೆಲಸ ಆಯ್ತಾ ಇಲ್ವಾ ಅಂತೇಳಿ. ಆಮೇಲೆ ಇಂದಿರಾನಗರ ಗ್ರಾಮಸ್ಥರು ಆ ಥರ ಒಂದು ನಿಮಗೆಲ್ಲ ನಿಜ ಒಂದು ಅದ್ಭುತ ಸ್ಟೋರಿನ ತಗೊಂಬಂದಿದ್ದೀರಿ. ಒಂದು ಮಕ್ಕಳ ನೋಡಿ, ಅಲ್ಲ ಮಕ್ಕಳ ಪರಿಸ್ಥಿತಿಯೇ ಬದಲಾಗೋಯ್ತು. ಮಕ್ಕಳಿಗೆ ಒಂಥರ ಆ ಕರೆಂಟಲ್ಲಿ ನಮ್ಗೆ ಗೊತ್ತು, ಚಿಮಣಿ ಕರೆಂಟಲ್ಲಿ ಮತ್ತು ಚಿಮಣಿಯಲ್ಲಿ ಮತ್ತು ಕರೆಂಟಲ್ಲಿ ಓದುವ ವ್ಯತ್ಯಾಸಗಳು. ಏನಿತ್ತು ಎಕ್ಸ್ಪೀರಿಯೆನ್ಸು, ಹೆಂಗೆ ಅದನ್ನು ನೆನಪಿಸ್ಕೋತಾ ಇದ್ದಾರೆ? ಹೌದು ಜಯಪ್ರಕಾಶ್, ನಿಜಕ್ಕೂ ಆ ಒಂದು 35 ಕುಟುಂಬಸ್ಥರಿದ್ದಾರೆ. ಅವರಿಗೆ ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ ನಮಗೆ ನಿಜಕ್ಕೂ ಈಗಾಗಲೇ ರಿಪಬ್ಲಿಕ್ ಕನ್ನಡದಿಂದ ಸಿಕ್ಕಿದೆ ಅಂತೇಳಿ ಸಾಕಷ್ಟು ಖುಷಿಯನ್ನು ಆ ಒಂದು ಬಡವರು, ಅಲ್ಲಿ ವಿಶೇಷವಾಗಿ ಬಡವರು, ಕೂಲಿ ಕಾರ್ಮಿಕರು, ಹಿಂದುಳಿದಂಥ ಜನ ಬದುಕ್ತಾರೆ. ಆದರೆ ನಾವು ಆರಂಭದಲ್ಲಿ ಸುದ್ದಿ ಮಾಡಿನಾಗ ಎಲ್ಲೋ ಒಂದು ಕಡೆ ಅವ್ರಿಗೆ NOC ಸಮಸ್ಯೆ ಇತ್ತು, ಸಾಕಷ್ಟು ಸಮಸ್ಯೆಗಳೇನದಂದ್ರೆ ಅವ್ರಿಗೆ ಬರ್ತಾಯಿದ್ದು. ಹಂತವಾಗಿ ಜಿಲ್ಲಾ ಪಂಚಾಯತ್ CO ಇರ್ಬೋದು, ಮತ್ತೇನದಂದ್ರೆ ಗ್ರಾಮ ಪಂಚಾಯತಿಯ PDO ಇರ್ಬೋದು, ಮತ್ತು ಅದೇ ರೀತಿ ಕ್ಷೇತ್ರ ಶಾಸಕರು ಇರ್ಬೋದು, ವಿಶೇಷವಾಗಿ ಜಸ್ಕಾಂ ಇಲಾಖೆ ಸೂಪ್ರಿಡೆಂಟ್ ಆದಂಥ ವೀರಭದ್ರಪ್ಪ ಅವ್ರು ಇರ್ಬೋದು, ಸುಮಾರು ಅವ್ರು ಕೂಡ ಹಲವು ಸರಿ ಪಾಪ ಒಂದು ಊರಿಗೆ ವಿಸಿಟ್ ಮಾಡಿ ಹಂತವಾಗಿ ವಿದ್ಯುತ್ ಕಂಬ ಯಾವ ರೀತಿ ಅಳವಡಿಸ್ತಾ ಇದ್ದಾರೆ, ತಂತಿ ಯಾವ ರೀತಿ ಅಳವಡಿಸ್ತಾ ಇದ್ದಾರೆ, ಟ್ರಾನ್ಸ್ಫಾರಮ್ ಎಲ್ಲಿ ಕೂಡಿಸ್ತಾ ಇದ್ದಾರೆ, ಮತ್ತು ಎಲ್ಲ ಆಗಿದ ನಂತರ ಆ ಒಂದು ಓಣಿ ಒಳಗಡೆ ಪಂಚಾಯತಿನ ವಿದ್ಯುತ್ ದೀಪಗಳಿರ್ಬೋದು, ಸಾಕಷ್ಟು ಸುಮಾರು 120 ದಿನಗಳ ಕಾಲ ಅಂದ್ರೆ ವಾರಕ್ಕೊಂದು ಸರಿ 8 ದಿವಸಕ್ಕೊಂದು ಸರಿ ಫಾಲೋಅಪ್ ಮಾಡ್ತಾ, ಅಂದ್ರೆ ಹಂತವಾಗಿ ಅಧಿಕಾರಿಗಳಿಗೆ ಹೇಳಿ ಈ ರೀತಿ ಮಾಡಿಸ್ರಿ ಅಂತೇಳಿ ನಾವು ಕೂಡ ಅಂದರೆ ಸಾಕಷ್ಟು ಸ್ಟೋರಿ ಮಾಡ್ತೀವಿ, ನ್ಯೂಸ್ ಮಾಡ್ತೀವಿ. ಅಂದರೆ ಮುದ್ದಾದ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಅವ್ರು ಹೇಳ್ತಾಯಿದ್ರು, ನಾವು ಏನು ದಿನ ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀವಿ, ರಾತ್ರಿ ನಮಗೆ ಓದ್ಕೊಂಬದಿರ್ಬೋದು, ಮತ್ತು ಸೊಳ್ಳೆಗಳ ಕಾಟ, ಮನೆಯಲ್ಲಿ ಹಾವು ಬರೋದು, ಚೇಳು ಬರೋದು, ಇಂಥ ಸಾಕಷ್ಟು ಸಮಸ್ಯೆ ಇತ್ತು. ಮಕ್ಕಳೇನದಂದ್ರೆ ದೀಪ ಹಚ್ಕೊಂಡು ಬೆಳಕಿನಲ್ಲಿ ಓದ್ತಾಯಿದ್ರು. ಆದರೆ ಯಾವಾಗ ಅವ್ರ ಮನೆಯಲ್ಲಿ ಫ್ಯಾನು, ಲೈಟು, ಬೆಳಕು ಬಂತು, ಸಾಕಷ್ಟು ಒಂದು ಖುಷಿ. ಮಕ್ಕಳು ನಮ್ಮ TV ಒಂದಿಗೆ ಮಾತನಾಡ್ತಾ ಇಲ್ಲ ಒಂದು ಕಡೆ ಸಾಕಷ್ಟೊಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ವಯಸ್ಸಾದವರು ಕೂಡ ಅಂದರೆ ಟೋಟಲಿ ನಾವು ಕಣ್ಣಿದ್ದು ಕುರುಡಾಗಿದ್ದೀವಿ, ಇಷ್ಟು ದಿವಸ ಕಣ್ಣಿದ್ದರೂ ನಮಗೆ ಕಣ್ಣು ಕಾಣ್ತಾ ಇದ್ದಿಲ್ಲ ರಾತ್ರಿ. ಆದರೆ ಇವತ್ತು ಸೂಪರ್ 3 ಕಾರ್ಯಕ್ರಮದಿಂದ ನಮಗೆ ನಿಜಕ್ಕೂ ಕಣ್ಣು ಬಂದವ, ಬೆಳಕು ಬಂದದ ಅಂತೇಳಿ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸೋರು ಅಂತ ಹೇಳ್ಬೋದು. ನಮಗೆ ಟೋಟಲಿ ಗೊತ್ತಿದ್ದಿಲ್ಲ, ಸರ್ಪ್ರೈಸ್ ಆಗಿ ನಾವು ಬೆಳಕು ಬಂದಿದೆ ಹೋಗೋಣ ಅಂದಾಗ ದೊಡ್ಡೊಂದು ಕಾರ್ಯಕ್ರಮ ಮಾಡಿ ಅಲ್ಲೊಂದು ಅದ್ದೂರಿ ಕಾರ್ಯಕ್ರಮ ಕೂಡ ಮಾಡೋರು. ಅಂದ್ರೆ ಅಷ್ಟರ ಮಟ್ಟಿಗೆ ಅದ್ದೂರಿ ಕಾರ್ಯಕ್ರಮ ಮಾಡೋರು. ಕಾರ್ಯಕ್ರಮ ನಂತರ ಊಟದ ವ್ಯವಸ್ಥೆ ಮಾಡಿರು. ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಹಬ್ಬ, ಒಂದು ಖುಷಿ, ಒಂದು ಸಂಭ್ರಮ ಅವರಲ್ಲಿ ಮನೆ ಮಾಡಿತ್ತು ಅಂತ ಹೇಳ್ಬೋದು ಜಯಪ್ರಕಾಶ್. ಯಾಕಂದ್ರೆ ನೊಂದವರು ಬಡವರು ಅವ್ರಿಗೆ ಟೋಟಲಿ ಅಕ್ಷರ ಜ್ಞಾನ ಕೂಡ ಸಾಕಷ್ಟು ಕುಟುಂಬಸ್ಥರು ಕೂಲಿ ಮಾಡೋರು ಮಾತ್ರ ಹೊಟ್ಟೆ ತುಂಬ್ತದೆ. ಅವ್ರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಕರೆಂಟನ್ನು ಯಾವ ರೀತಿ ಫಾಲೋಅಪ್ ಮಾಡಬೇಕು, ಏನು ಡಾಕ್ಯುಮೆಂಟ್ ಕೊಡಬೇಕು, ಏನೂ ಅವರಿಗೆ ಟೋಟಲಿ ಸ್ವಲ್ಪ ಜ್ಞಾನದ ಕೊರತೆ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗ್ತಾಯಿದ್ದು. ಹಂತವಾಗಿ ನಾವು ಕೂಡ 120 ದಿವಸಗಳ ಕಾಲ ಏನು ಫಾಲೋಅಪ್ ಮಾಡಿದ್ದೀವಿ. ಆ ಫಾಲೋಅಪಿಂದ ಏನದಂದ್ರೆ ಇವತ್ತು ಆ ಒಂದು ಕುಟುಂಬಸ್ಥರ ಮುಖದಲ್ಲಿ ಖುಷಿ, ಮಂದಹಾಸ ಆಗ್ಯದ. ಆ ಒಂದು ಖುಷಿನೇ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಕೊಡ್ತಾ ಇದೆ ಅಂತ ಹೇಳ್ಬೋದು ಅಜಯ್ ಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಲ್ಲಿ ನಾನು ಭೀಮ್ ನಾಯಕ್ ಅಂತ ಹೇಳಿದೆ. ಭೀಮ್ ರೆಡ್ಡಿ ಅವರು ಬೀದರ್ ಭಾಗದಲ್ಲಿ ಇಂಥ ಸ್ಟೋರಿಗಳು ಬಂದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು ಭೀಮ್ ರೆಡ್ಡಿ ಅವರು ಕೂಡ. ಆ್ಯಂಡ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಕ್ಕೆ ಧನ್ಯವಾದಗಳು. ಆಮೇಲೆ ಆ ಪುಟ್ಟ ಕಂದಮಗಳು ನಾವು ಹೇಳಿದ್ವಿ, ಕೂಲಿ ಕೆಲಸಕ್ಕೆ ಹೋಗುವಂಥವ್ರು. ಆಮೇಲೆ ಮಲ್ಲಿಕಾರ್ಜುನ ಮರ್ಕಲೆ ಬೀದರ್ ಪ್ರತಿನಿಧಿ ಮತ್ತು ಇದರ ಕ್ಯಾಮ್ರಾಮನ್ ಭರತ್, ಇವರ ಪ್ರಯತ್ನದಿಂದಾಗಿ ಈ ಕೆಲಸ ಆಯಿತು. ಸೊ ಇದು ಸೂಪರ್ 3ಯ ಕಮಿಟ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಮಲ್ಲಿಕಾರ್ಜುನ ಮರ್ಕಲೆ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ಕೂಡ ಅವರು ಈ ಸ್ಟೋರಿ ನಾವು ತಗೊಂಡ್ವಿ, ಬೇರೆ ಸುದ್ದಿ ಬಂದ ಕಾರಣಕ್ಕಾಗಿ ಮಾಡಲಿಕ್ಕಾಗಿಲ್ಲ. ಎಸ್ ಮಲ್ಲಿಕಾರ್ಜುನ್, 35 ಮನೆಗಳಿಗೆ ಕರೆಂಟು. ನಾನು ಹೇಳಿದೆ, ನಮಗೆ ಇಲ್ಲಿ ತನಕ ಗೊತ್ತಿಲ್ಲ ಅವರು ಯಾರು, ಏನು, ಎತ್ತ, ಅವರ ಜಾತಿನೋ ಮತ್ತೊಂದೋ, ನಾವು ಅದನ್ನು ಯಾವತ್ತೂ ನೋಡೋದಿಲ್ಲ. ನಮಗೆ ಅಲ್ಲಿ ಜನರು ಕೆಲಸ ಆಯ್ತಾ ಇಲ್ವಾ ಅಂತೇಳಿ. ಆಮೇಲೆ ಇಂದಿರಾನಗರ ಗ್ರಾಮಸ್ಥರು ಆ ಥರ ಒಂದು ನಿಮಗೆಲ್ಲ ನಿಜ ಒಂದು ಅದ್ಭುತ ಸ್ಟೋರಿನ ತಗೊಂಬಂದಿದ್ದೀರಿ. ಒಂದು ನೋಡಿ, ಅಲ್ಲ ಮಕ್ಕಳ ಪರಿಸ್ಥಿತಿಯೇ ಬದಲಾಗೋಯ್ತು. ಮಕ್ಕಳಿಗೆ ಒಂಥರ ಆ ಕರೆಂಟಲ್ಲಿ ನಮ್ಗೆ ಗೊತ್ತು, ಚಿಮಣಿ ಕರೆಂಟಲ್ಲಿ ಮತ್ತು ಚಿಮಣಿಯಲ್ಲಿ ಮತ್ತು ಕರೆಂಟಲ್ಲಿ ಓದುವ ವ್ಯತ್ಯಾಸಗಳು. ಏನಿತ್ತು ಎಕ್ಸ್ಪೀರಿಯೆನ್ಸು, ಹೆಂಗೆ ಅದನ್ನು ನೆನಪಿಸ್ಕೋತಾ ಇದ್ದಾರೆ?
ಹೌದು ಜಯಪ್ರಕಾಶ್, ನಿಜಕ್ಕೂ ಆ ಒಂದು 35 ಕುಟುಂಬಸ್ಥರಿದ್ದಾರೆ ಅವರಿಗೆ ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ ನಮಗೆ ನಿಜಕ್ಕೂ ಈಗಾಗಲೇ ರಿಪಬ್ಲಿಕ್ ಕನ್ನಡದಿಂದ ಸಿಕ್ಕಿದೆ ಅಂತೇಳಿ ಸಾಕಷ್ಟು ಖುಷಿಯನ್ನು ಆ ಒಂದು ಬಡವರು, ಅಲ್ಲಿ ವಿಶೇಷವಾಗಿ ಬಡವರು, ಕೂಲಿ ಕಾರ್ಮಿಕರು, ಹಿಂದುಳಿದಂಥ ಜನ ಬದುಕ್ತಾರೆ. ಆದರೆ ನಾವು ಆರಂಭದಲ್ಲಿ ಸುದ್ದಿ ಮಾಡಿನಾಗ ಎಲ್ಲೋ ಒಂದು ಕಡೆ ಅವ್ರಿಗೆ NOC ಸಮಸ್ಯೆ ಇತ್ತು, ಸಾಕಷ್ಟು ಸಮಸ್ಯೆಗಳೇನದಂದ್ರೆ ಅವ್ರಿಗೆ ಬರ್ತಾಯಿದ್ದು. ಹಂತ ಹಂತವಾಗಿ ಜಿಲ್ಲಾ ಪಂಚಾಯತ್ CO ಇರ್ಬೋದು, ಮತ್ತೇನದಂದ್ರೆ ಗ್ರಾಮ ಪಂಚಾಯತಿಯ PDO ಇರ್ಬೋದು, ಮತ್ತು ಅದೇ ರೀತಿ ಕ್ಷೇತ್ರ ಶಾಸಕರು ಇರ್ಬೋದು, ವಿಶೇಷವಾಗಿ ಜಸ್ಕಾಂ ಇಲಾಖೆ ಸೂಪ್ರಿಡೆಂಟ್ ಆದಂಥ ವೀರಭದ್ರಪ್ಪ ಅವ್ರು ಇರ್ಬೋದು, ಸುಮಾರು ಅವ್ರು ಕೂಡ ಹಲವು ಸರಿ ಪಾಪ ಒಂದು ಊರಿಗೆ ವಿಸಿಟ್ ಮಾಡಿ ಹಂತ ಹಂತವಾಗಿ ವಿದ್ಯುತ್ ಕಂಬ ಯಾವ ರೀತಿ ಅಳವಡಿಸ್ತಾ ಇದ್ದಾರೆ, ತಂತಿ ಯಾವ ರೀತಿ ಅಳವಡಿಸ್ತಾ ಇದ್ದಾರೆ, ಟ್ರಾನ್ಸ್ಫಾರಮ್ ಎಲ್ಲಿ ಕೂಡಿಸ್ತಾ ಇದ್ದಾರೆ, ಮತ್ತು ಎಲ್ಲ ಆಗಿದ ನಂತರ ಆ ಒಂದು ಓಣಿ ಒಳಗಡೆ ಪಂಚಾಯತಿಂದ ವಿದ್ಯುತ್ ದೀಪಗಳಿರ್ಬೋದು, ಸಾಕಷ್ಟು ಸುಮಾರು 120 ದಿನಗಳ ಕಾಲ ಅಂದ್ರೆ ವಾರಕ್ಕೊಂದು ಸರಿ 8 ದಿವಸಕ್ಕೊಂದು ಸರಿ ಫಾಲೋಅಪ್ ಮಾಡ್ತಾ, ಅಂದ್ರೆ ಹಂತ ಹಂತವಾಗಿ ಅಧಿಕಾರಿಗಳಿಗೆ ಹೇಳಿ ಈ ರೀತಿ ಮಾಡಿಸ್ರಿ ಅಂತೇಳಿ ನಾವು ಕೂಡ ಅಂದರೆ ಸಾಕಷ್ಟು ಸ್ಟೋರಿ ಮಾಡ್ತೀವಿ, ನ್ಯೂಸ್ ಮಾಡ್ತೀವಿ. ಅಂದರೆ ಮುದ್ದಾದ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಅವ್ರು ಹೇಳ್ತಾಯಿದ್ರು, ನಾವು ಏನು ದಿನ ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀವಿ, ರಾತ್ರಿ ನಮಗೆ ಓದ್ಕೊಂಬದಿರ್ಬೋದು, ಮತ್ತು ಸೊಳ್ಳೆಗಳ ಕಾಟ, ಮನೆಯಲ್ಲಿ ಹಾವು ಬರೋದು, ಚೇಳು ಬರೋದು, ಇಂಥ ಸಾಕಷ್ಟು ಸಮಸ್ಯೆ ಇತ್ತು. ಮಕ್ಕಳೇನದಂದ್ರೆ ದೀಪ ಹಚ್ಕೊಂಡು ಬೆಳಕಿನಲ್ಲಿ ಪಾಠ ಓದ್ತಾಯಿದ್ರು. ಆದರೆ ಯಾವಾಗ ಅವ್ರ ಮನೆಯಲ್ಲಿ ಫ್ಯಾನು, ಲೈಟು, ಬೆಳಕು ಬಂತು, ಸಾಕಷ್ಟು ಒಂದು ಖುಷಿ. ಮಕ್ಕಳು ನಮ್ಮ TV ಒಂದಿಗೆ ಮಾತನಾಡ್ತಾ ಇಲ್ಲ ಒಂದು ಕಡೆ ಸಾಕಷ್ಟೊಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ವಯಸ್ಸಾದವ್ರು ಕೂಡ ಅಂದರೆ ಟೋಟಲಿ ನಾವು ಕಣ್ಣಿದ್ದು ಕುರುಡಾಗಿದ್ದೀವಿ, ಇಷ್ಟು ದಿವಸ ಕಣ್ಣಿದ್ದರೂ ನಮಗೆ ಕಣ್ಣು ಕಾಣ್ತಾ ಇದ್ದಿಲ್ಲ ರಾತ್ರಿ. ಆದರೆ ಇವತ್ತು ಸೂಪರ್ 3 ಕಾರ್ಯಕ್ರಮದಿಂದ ನಮಗೆ ನಿಜಕ್ಕೂ ಕಣ್ಣು ಬಂದವ, ಬೆಳಕು ಬಂದದ ಅಂತೇಳಿ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸೋರು ಅಂತ ಹೇಳ್ಬೋದು. ನಮಗೆ ಟೋಟಲಿ ಗೊತ್ತಿದ್ದಿಲ್ಲ, ಸರ್ಪ್ರೈಸ್ ಆಗಿ ನಾವು ಬೆಳಕು ಬಂದಿದೆ ಹೋಗೋಣ ಅಂದಾಗ ದೊಡ್ಡೊಂದು ಕಾರ್ಯಕ್ರಮ ಮಾಡಿ ಅಲ್ಲೊಂದು ಅದ್ದೂರಿ ಕಾರ್ಯಕ್ರಮ ಕೂಡ ಮಾಡೋರು. ಅಂದ್ರೆ ಅಷ್ಟರ ಮಟ್ಟಿಗೆ ಅದ್ದೂರಿ ಕಾರ್ಯಕ್ರಮ ಮಾಡೋರು. ಕಾರ್ಯಕ್ರಮ ನಂತರ ಊಟದ ವ್ಯವಸ್ಥೆ ಮಾಡಿರು. ಅಂದ್ರೆ ಎಲ್ಲೋ ಒಂದು ಕಡೆ ಅವರಿಗೊಂದು ಹಬ್ಬ, ಒಂದು ಖುಷಿ, ಒಂದು ಸಂಭ್ರಮ ಅವರಲ್ಲಿ ಮನೆ ಮಾಡಿತ್ತು ಅಂತ ಹೇಳ್ಬೋದು ಜಯಪ್ರಕಾಶ್. ಯಾಕಂದ್ರೆ ನೊಂದವರು ಬಡವರು ಅವ್ರಿಗೆ ಟೋಟಲಿ ಅಕ್ಷರ ಜ್ಞಾನ ಕೂಡ ಸಾಕಷ್ಟು ಕುಟುಂಬಸ್ಥರು ಕೂಲಿ ಮಾಡೋರು ಮಾತ್ರ ಹೊಟ್ಟೆ ತುಂಬ್ತದೆ. ಅವ್ರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಕರೆಂಟನ್ನು ಯಾವ ರೀತಿ ಫಾಲೋಅಪ್ ಮಾಡಬೇಕು, ಏನು ಡಾಕ್ಯುಮೆಂಟ್ ಕೊಡಬೇಕು, ಏನೂ ಅವರಿಗೆ ಟೋಟಲಿ ಸ್ವಲ್ಪ ಜ್ಞಾನದ ಕೊರತೆ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗ್ತಾಯಿದ್ದು. ಹಂತ ಹಂತವಾಗಿ ನಾವು ಕೂಡ 120 ದಿವಸಗಳ ಕಾಲ ಏನು ಫಾಲೋಅಪ್ ಮಾಡಿದ್ದೀವಿ. ಆ ಫಾಲೋಅಪಿಂದ ಏನದಂದ್ರೆ ಇವತ್ತು ಆ ಒಂದು ಕುಟುಂಬಸ್ಥರ ಮುಖದಲ್ಲಿ ಖುಷಿ ಮಂದಹಾಸ ಆಗ್ಯದ. ಆ ಒಂದು ಖುಷಿನೇ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಕೊಡ್ತಾ ಇದೆ ಅಂತ ಹೇಳ್ಬೋದು ಜಯಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಅಲ್ಲಿ ನಾನು ಭೀಮ್ ನಾಯಕ್ ಅಂತ ಹೇಳಿದೆ. ಭೀಮ್ ರೆಡ್ಡಿ ಅವರು ಬೀದರ್ ಭಾಗದಲ್ಲಿ ಇಂಥ ಸ್ಟೋರಿಗಳು ಬಂದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು ಭೀಮ್ ರೆಡ್ಡಿ ಅವ್ರಿಗೆ ಕೂಡ. ಆ್ಯಂಡ್ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಕ್ಕೆ ಧನ್ಯವಾದಗಳು. ಆಮೇಲೆ ಆ ಪುಟ್ಟ ಕಂದಮಗಳು ನಾವು ಹೇಳಿದ್ವಿ, ಕೂಲಿ ಕೆಲಸಕ್ಕೆ ಹೋಗುವಂಥವ್ರು. ಆಮೇಲೆ ಮಲ್ಲಿಕಾರ್ಜುನ ಮರಕಲೆ ಬೀದರ್ ಪ್ರತಿನಿಧಿ ಮತ್ತು ಇದರ ಕ್ಯಾಮ್ರಾಮನ್ ಭರತ್, ಇವರ ಪ್ರಯತ್ನದಿಂದಾಗಿ ಈ ಕೆಲಸ ಆಯಿತು. ಸೊ ಇದು ಸೂಪರ್ 3ಯ ಕಮಿಟ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಮಲ್ಲಿಕಾರ್ಜುನ ಮರಕಲೆ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ಕೂಡ ಅವರು ಈ ಸ್ಟೋರಿ ನಾವು ತಗೊಂಡ್ವಿ, ಬೇರೆ ಸುದ್ದಿ ಬಂದ ಕಾರಣಕ್ಕಾಗಿ ಮಾಡಲಿಕ್ಕಾಗಿಲ್ಲ. ಎಸ್ ಮಲ್ಲಿಕಾರ್ಜುನ್, 35 ಮನೆಗಳಿಗೆ ಕರೆಂಟು. ನಾನು ಹೇಳಿದೆ, ನಮಗೆ ಇಲ್ಲಿ ತನಕ ಗೊತ್ತಿಲ್ಲ ಅವರು ಯಾರು, ಏನು, ಎತ್ತ, ಅವರ ಜಾತಿನೋ ಮತ್ತೊಂದು, ನಾವು ಅದನ್ನು ಯಾವತ್ತೂ ನೋಡೋದಿಲ್ಲ. ನಮಗೆ ಅಲ್ಲಿ ಜನರ ಕೆಲಸ ಆಯ್ತಾ ಇಲ್ವಾ ಅಂತೇಳಿ. ಆಮೇಲೆ ಇಂದಿರಾನಗರ ಗ್ರಾಮಸ್ಥರು ಆ ಥರ ಒಂದು ನಿಮಗೆಲ್ಲ ನಿಜ ಒಂದು ಅದ್ಭುತ ಸ್ಟೋರಿನ ತಗೊಂಬಂದಿದ್ದೀರಿ. ಒಂದು ನೋಡಿ ಅಲ್ಲ, ಮಕ್ಕಳ ಪರಿಸ್ಥಿತಿಯೇ ಬದಲಾಗೋಯ್ತು. ಮಕ್ಕಳಿಗೆ ಒಂಥರ ಆ ಕರೆಂಟಲ್ಲಿ ನಮ್ಗೆ ಗೊತ್ತು, ಚಿಮಣಿಯಲ್ಲಿ ಮತ್ತು ಕರೆಂಟಲ್ಲಿ ಓದುವ ವ್ಯತ್ಯಾಸಗಳು. ಏನಿತ್ತು ಎಕ್ಸ್ಪೀರಿಯೆನ್ಸು, ಹೆಂಗೆ ಅದನ್ನು ನೆನಪಿಸ್ಕೋತಾ ಇದ್ದಾರೆ? ಹೌದು ಜಯಪ್ರಕಾಶ್, ನಿಜಕ್ಕೂ ಆ ಒಂದು 35